ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ಹಾಸನ, ತುಮಕೂರು, ಚಿತ್ರದುರ್ಗ, ಬಳ್ಳಾರಿ ಹಾಗೂ ರಾಯಚೂರು ಜಿಲ್ಲೆಗಳನ್ನು ಆಂಧ್ರ ಮತ್ತು ತೆಲಂಗಾಣ ರಾಜ್ಯದ ಕೈಗಾರಿಕಾ ಪ್ರದೇಶಗಳ ಜೊತೆಗೆ ಸಂಪರ್ಕವನ್ನು ಒದಗಿಸುವ ಹಾಸನ ರಾಯಚೂರು ಎಕನಾಮಿಕ್ ಕಾರಿಡಾರ್ EC20 ಬಗ್ಗೆ ಈ ವಿಡಿಯೋದಲ್ಲಿ ಎಲ್ಲ ವಿವರಗಳನ್ನು ತಿಳಿಸುತ್ತೇನೆ. ಸ್ನೇಹಿತರೆ, ಹಾಸನ ರಾಯಚೂರು ಎಕನಾಮಿಕ್ ಕಾರಿಡಾರ್ ಗ್ರೀನ್ ಫೀಲ್ಡ್ ಹಾಗೂ ಬ್ರೌನ್ ಫೀಲ್ಡ್ ರಸ್ತೆಗಳ ಮಿಶ್ರಣವಾಗಿದ್ದು, ಹಾಸನದ ಬಳಿಯ ರಂಗನಾಥಪುರದಿಂದ ಪ್ರಾರಂಭ ಆಗುವ ಈ ರಸ್ತೆ ತುಮಕೂರು ಜಿಲ್ಲೆಯ ಉಳಿಯಾರ್ ಮೂಲಕ ಸಾಗಿ ಮುಂದೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಹತ್ತಿರ ಹುಲಗಲಕುಂಟೆವರೆಗಿನ ರಸ್ತೆ ಗ್ರೀನ್ ಫೀಲ್ಡ್ ರಸ್ತೆಯಾಗಿ ನಿರ್ಮಾಣವಾಗಲಿದ್ದು, ಹೊಸದಾಗಿ ನಿರ್ಮಾಣ ಆಗುವ ಈ 114 ಕಿಲೋಮೀಟರ್ ಉದ್ದದ ರಸ್ತೆ 94 ಹಳ್ಳಿಗಳ ಮೇಲೆ ಸಾಗಲಿದ್ದು, 14 ಕಿಲೋಮೀಟರ್ ಉದ್ದದ ಈ ರಸ್ತೆಯ ಒಂದು ಭಾಗ ರಾಷ್ಟ್ರೀಯ ಹೆದ್ದಾರಿ 150A ಜೊತೆಗೆ ಸಾಗುತ್ತದೆ. ಈ 14 ಕಿಲೋಮೀಟರ್ ಭಾಗದಲ್ಲಿ ಈಗಿರುವ 2 ಲೇನ್ ರಸ್ತೆಯನ್ನು 4 ಲೇನಿನ ರಸ್ತೆಯನ್ನಾಗಿಸುವುದು ಬಿಟ್ಟರೆ, ಉಳಿದಂತೆ ಈ ರಸ್ತೆಯ ಎಲ್ಲಾ ಭಾಗವು ಹೊಸದಾಗಿ ನಿರ್ಮಾಣ ಆಗಲಿದ್ದು, ಈ ಭಾಗದ ರಸ್ತೆಯು ಆಕ್ಸೆಸ್ ಕಂಟ್ರೋಲ್ ಗ್ರೀನ್ ಫೀಲ್ಡ್ ರಸ್ತೆಯಾಗಿ ನಿರ್ಮಾಣ ಆಗಲಿದೆ. ಅಂದರೆ ಈ ರಸ್ತೆಯ ಕೆಲವು ಭಾಗಗಳಲ್ಲಿ ಮಾತ್ರ ಈ ರಸ್ತೆಗೆ ಸೇರುವುದಕ್ಕೆ ಹಾಗೂ ಈ ರಸ್ತೆಯಿಂದ ಹೊರಗೆ ಬರುವುದಕ್ಕೆ ಆಕ್ಸಿಸ್ ಪಾಯಿಂಟ್ಗಳನ್ನು ನೀಡಲಾಗುತ್ತದೆ. ಈ ಹೆದ್ದಾರಿ ರಸ್ತೆಗೆ ಸುಲಭವಾಗಿ ಸಂಪರ್ಕ ಒದಗಿಸುವುದಕ್ಕೆ ಈ ರಸ್ತೆಯಲ್ಲಿ 3 ಕ್ಲೋವರ್ ಲೀಫ್ಗಳು ನಿರ್ಮಾಣ ಆಗಲಿವೆ. ಒಂದು ಹಾಸನದ ಬಳಿ ರಾಮನಾಥಪುರದಲ್ಲಿ ನ್ಯಾಷನಲ್ ಹೈವೇ 75 ಜೊತೆಗೆ ನಿರ್ಮಾಣ ಆದರೆ, ಎರಡನೆಯ ಕ್ಲೋವರ್ ಲೀಫ್ ಅನ್ನು ತುಮಕೂರು ಶಿವಮೊಗ್ಗ ರಸ್ತೆಯಲ್ಲಿ ನ್ಯಾಷನಲ್ ಹೈವೇ 206 ಜೊತೆ ನಿರ್ಮಿಸಲಾಗುತ್ತದೆ ಹಾಗೂ ಮೂರನೆಯ ಕ್ಲೋವರ್ ಲೀಫ್ ಅನ್ನು ಉಳಿಯಾರದ ಬಳಿ ನ್ಯಾಷನಲ್ ಹೈವೇ 234 ಹಾಗೂ ಸ್ಟೇಟ್ ಹೈವೇ 47 ಜೊತೆಗೆ ಸೇರಿಸಿ ನಿರ್ಮಿಸಲಾಗುತ್ತದೆ. ಹೊಸದಾಗಿ ನಿರ್ಮಾಣ ಆಗುವ ಈ ರಸ್ತೆಗೆ 790 ಹೆಕ್ಟೇರ್ ಅಂದ್ರೆ 1850 ಎಕರೆ ಭೂಮಿ ಬೇಕಾಗಬಹುದು ಎಂದು ಅಂದಾಜಿಸಲಾಗಿದ್ದು, ಈ ರಸ್ತೆಯ ನಿರ್ಮಾಣಕ್ಕೆ ಬೇಕಿರುವ ಭೂಮಿಯನ್ನು ಅತಿಕ್ರಮಣಪಡಿಸಿಕೊಳ್ಳಲು ನೋಟಿಸ್ ಅನ್ನು ಹೊರಡಿಸಿ ಈ ಭೂಮಿಯನ್ನು ಈ ಭಾಗದ ರೈತರಿಂದ ಪಡೆಯುವ ಕೆಲಸ ಜಾರಿಯಲ್ಲಿದೆ. ಹಾಸನ ರಾಯಚೂರು ಎಕನಾಮಿಕ್ ಕಾರಿಡಾರ್ನ ಉಳಿದ ಬ್ರೌನ್ ಫೀಲ್ಡ್ ರಸ್ತೆಯ ಭಾಗ ಹಿರಿಯೂರಿನ ಬಳಿ ಪ್ರಾರಂಭ ಆಗಿ ಮುಂದೆ ರಾಯಚೂರಿನವರೆಗೆ ಈಗಿರುವ 2 ಲೇನ್ ಹೈವೇ ರಸ್ತೆಯನ್ನು 4 ಲೇನಿನ ರಸ್ತೆಯಾಗಿ ಅಪ್ಗ್ರೇಡ್ ಮಾಡಲಾಗುವುದು. ಮುಂದೆ ಈ ರಸ್ತೆ ಹಿರಿಯೂರಿನಿಂದ ಬಳ್ಳಾರಿ, ಆಲೂರು, ಅದೋನಿ, ಮಂತ್ರಾಲಯದ ಮೂಲಕ ರಾಯಚೂರನ್ನು ತಲುಪುತ್ತದೆ. ಈ ಭಾಗದ 330 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಈಗಿರುವ 2 ಲೇನಿನ ರಸ್ತೆಯಿಂದ 4 ಲೇನಿನ ರಸ್ತೆ ಹಾಗೂ ಕೆಲವು ಭಾಗದಲ್ಲಿ 6 ಲೇನಿನ ರಸ್ತೆಯಾಗಿ ಅಭಿವೃದ್ಧಿಪಡಿಸಲಾಗುವುದು. ಈ ಒಟ್ಟು 330 ಕಿಲೋಮೀಟರ್ ಉದ್ದದ ರಸ್ತೆಯ ಉನ್ನತೀಕರಣ ಕೆಲಸಕ್ಕೆ 600 ಹೆಕ್ಟೇರ್ ಅಂದ್ರೆ ಅಂದಾಜು 1400 ಎಕರೆ ಭೂಮಿ ಬೇಕಾಗಿದ್ದು, ಈ ಭೂಮಿಯನ್ನು ಈ ಭಾಗದ ರೈತರಿಗೆ ಪರಿಹಾರ ಕೊಟ್ಟು ಈ ಭೂಮಿಯನ್ನು ಈ ಕಾಮಗಾರಿಗೆ ಪಡೆಯುವ ಕೆಲಸ ಜಾರಿಯಲ್ಲಿದೆ. ಈ ಒಟ್ಟು ಹಾಸನ ರಾಯಚೂರು ಎಕನಾಮಿಕ್ ಕಾರಿಡಾರ್ ಅನ್ನು 5 ಪ್ಯಾಕೇಜ್ಗಳಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಪ್ಯಾಕೇಜ್ 1 ಹಾಸನದಿಂದ ಉಳಿಯಾರ್ವರೆಗೆ, ಪ್ಯಾಕೇಜ್ 2 ಹುಳಿಯಾರದಿಂದ ಹಿರಿಯೂರಿನವರೆಗೆ, ಪ್ಯಾಕೇಜ್ 3 ಹಿರಿಯೂರಿನಿಂದ ಬಳ್ಳಾರಿಯವರೆಗೆ, ಪ್ಯಾಕೇಜ್ 4 ಬಳ್ಳಾರಿಯಿಂದ ಕರ್ನೂಲಿನವರೆಗೆ, ಪ್ಯಾಕೇಜ್ 5 ಕರ್ನೂಲಿನಿಂದ ರಾಯಚೂರುವರೆಗೆ. ಈ ಹಾಸನ ರಾಯಚೂರು ಎಕನಾಮಿಕ್ ಕಾರಿಡಾರ್ನ 444 ಕಿಲೋಮೀಟರ್ ಉದ್ದದ 4 ಲೇನ್ ರಸ್ತೆಯ ನಿರ್ಮಾಣಕ್ಕೆ 6275 ಕೋಟಿ ಹಣ ವೆಚ್ಚ ಆಗಬಹುದು ಎಂದು ಅಂದಾಜಿಸಲಾಗಿದ್ದು, ಮುಂದೆ ಈ ರಸ್ತೆಯ ನಿರ್ಮಾಣ ಕಾರ್ಯ ಪೂರ್ಣವಾದರೆ ಹಾಸನ ಮತ್ತು ರಾಯಚೂರು ನಡುವಿನ ಪ್ರಯಾಣದ ಸಮಯ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಈ ರಸ್ತೆಯಲ್ಲಿ ಸಾಗುವ ಪ್ರಯಾಣಿಕರ ವಾಹನ ಹಾಗೂ ಸರಕು ಸಾಗಣೆ ಸಾಗಿಸುವ ಖಾಸಗಿ ವಾಹನಗಳಿಗೆ ಬೇಗ ತಾವು ತಲುಪಬೇಕಿರುವ ಜಾಗವನ್ನು ತಲುಪಿಸಲು ಈ ಹೆದ್ದಾರಿ ರಸ್ತೆ ಅನುಕೂಲವನ್ನು ಕಲ್ಪಿಸುತ್ತದೆ. ಉದಾಹರಣೆಗೆ, ಒಂದು ಉದ್ಯಮ ಮಂಗಳೂರಿನ ಬಂದರಿಗೆ ತಮ್ಮ ಉತ್ಪನ್ನಗಳನ್ನು ಕಳಿಸಬೇಕಾದ್ರೆ ಅಥವಾ ಮಂಗಳೂರಿನಿಂದ ಬಳ್ಳಾರಿ, ರಾಯಚೂರು ಅಥವಾ ಹೈದರಾಬಾದಿಗೆ ಒಂದು ಪದಾರ್ಥವನ್ನು ತಲುಪಿಸಬೇಕಾದ್ರೆ ಆ ವಾಹನಗಳು ಬೆಂಗಳೂರಿನ ನೆಲಮಂಗಲದವರೆಗೆ ಬಂದು ಬಳಸಿಕೊಂಡು ಮುಂದೆ ರಾಯಚೂರು ಅಥವಾ ಹೈದರಾಬಾದ್ ಕಡೆಗೆ ಸಾಗಬೇಕಾಗುತ್ತದೆ. ಆದರೆ ಮುಂದೆ ಈ ಹಾಸನ ರಾಯಚೂರು ರಸ್ತೆ ನಿರ್ಮಾಣವಾದರೆ ಮುಂದೆ ವಾಹನಗಳು ಮಂಗಳೂರಿನಿಂದ ಹಾಸನದವರೆಗೆ ಬಂದು ಮುಂದೆ ಈ ರಸ್ತೆಯಲ್ಲಿ ರಾಯಚೂರು ಕಡೆಗೆ ಸಾಗಬಹುದಾದ್ರಿಂದ ಈ ವಾಹನಗಳಿಗೆ ಪ್ರಯಾಣದ ಅಂತರದಲ್ಲಿಯೂ ಕಡಿಮೆ ಆಗುತ್ತದೆ ಮತ್ತು ಮುಂದೆ ಪ್ರಯಾಣದ ಸಮಯವೂ ಉಳಿತಾಯವಾಗುತ್ತದೆ. ಹಾಗೂ ಈ ಕಾರಿಡಾರ್ನಲ್ಲಿ ಹೊಸದಾಗಿ ನಿರ್ಮಾಣ ಆಗುವ ಗ್ರೀನ್ ಫೀಲ್ಡ್ ರಸ್ತೆಯ ಭಾಗಗಳಲ್ಲಿ ಈ ಭೂಮಿಗೆ ಹೆಚ್ಚು ಬೆಲೆಯೂ ಬರುತ್ತದೆ ಹಾಗೂ ಈ ಭಾಗಗಳಲ್ಲಿ ಹೂಡಿಕೆಗಳು ಪ್ರಾರಂಭ ಆಗಿ ಹೊಸ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ ಹಾಗೂ ಈ ಭಾಗದ ಆರ್ಥಿಕತೆಯು ಬೆಳೆಯುತ್ತದೆ. ಈ ತರದ ಒಂದು ಮಹತ್ವದ ಯೋಜನೆಯನ್ನು ನಿರ್ಮಾಣ ಮಾಡಬೇಕೆಂಬ ಘೋಷಣೆ ಪ್ರಾರಂಭ ಆಗಿದ್ದು 2017ರಲ್ಲಿ. ಮುಂದೆ 2018ರಲ್ಲಿ ಈ ಯೋಜನೆಯ DPR ಅನ್ನು ತಯಾರಿಸಲು ಅಪ್ಪಣೆಯನ್ನು ನೀಡಲಾಯಿತು. ಮುಂದೆ 2022ರಿಂದಲೇ ಈ ರಸ್ತೆಯನ್ನು ನಿರ್ಮಿಸಲು ಬೇಕಿರುವ ಭೂಮಿ ಅಧಿಗ್ರಹಣಕ್ಕೆ ನೋಟಿಫಿಕೇಶನ್ಗಳನ್ನು ನೀಡುವ ಕೆಲಸ ಪ್ರಾರಂಭ ಆಯಿತು. ಪ್ರಸ್ತುತ ಈ ಕಾಮಗಾರಿಯ ರಸ್ತೆ ನಿರ್ಮಾಣಕ್ಕೆ
ಪ್ಯಾಕೇಜ್ಗಳ ಗುತ್ತಿಗೆ ನೀಡುವ ಕೆಲಸಕ್ಕೆ ತಯಾರಿಗಳು ನಡೆಯುತ್ತಲಿದ್ದು ಈ ಕಾಮಗಾರಿಯನ್ನು HAM ಹೈಬ್ರಿಡ್ ಅನ್ಯೂಟಿ ಮಾಡೆಲ್ನ ಅಡಿಯಲ್ಲಿ ನಿರ್ಮಿಸಲಾಗುತ್ತದೆ. ಈ HAM ಮಾಡೆಲ್ನ ಅಡಿಯಲ್ಲಿ ಈ ರಸ್ತೆಯ ನಿರ್ಮಾಣಕ್ಕೆ ಆಗುವ ವೆಚ್ಚದಲ್ಲಿ 60% ಹಣವನ್ನು ಗುತ್ತಿಗೆ ಪಡೆದ ಕಾಂಟ್ರಾಕ್ಟರ್ ಹೂಡಿಕೆ ಮಾಡಬೇಕು ಹಾಗೂ ಬಾಕಿ 40% ಹಣವನ್ನು ಸರ್ಕಾರ 5 ಇನ್ಸ್ಟಾಲ್ಮೆಂಟ್ಗಳಲ್ಲಿ ಗುತ್ತಿಗೆದಾರನಿಗೆ ನೀಡುತ್ತದೆ. ಮುಂದೆ ಗುತ್ತಿಗೆದಾರ ತನ್ನ ಹೂಡಿಕೆ ಮತ್ತು ಲಾಭವನ್ನು 15 ವರ್ಷದ ಸಮಯದವರೆಗೆ ಈ ರಸ್ತೆಯಲ್ಲಿ ಟೋಲ್ ಪ್ಲಾಜಾಗಳನ್ನು ನಿರ್ಮಿಸಿ ಈ ರಸ್ತೆಯಲ್ಲಿ ಓಡಾಡುವ ವಾಹನಗಳಿಂದ ಟೋಲ್ ಹಣವನ್ನು ಪಡೆಯುವ ಮೂಲಕ ವಸೂಲಿ ಮಾಡಿಕೊಳ್ಳಬೇಕು. 2023ರಲ್ಲಿ ಈ ಕಾರಿಡಾರ್ನ ಕೆಲವು ಭಾಗದಲ್ಲಿ ಬ್ರೌನ್ ಫೀಲ್ಡ್ ಭಾಗದ ರಸ್ತೆಗಳಲ್ಲಿ ನಿರ್ಮಾಣ ಕಾರ್ಯ ಪ್ರಾರಂಭ ಆಗಿದ್ದು ಕೆಲವು ಭಾಗದಲ್ಲಿ ಪ್ರಸ್ತುತ ರಸ್ತೆ ಅಗಲೀಕರಣದ ಕೆಲಸ ನಡೆಯುತ್ತಿದೆ. ಈ ರಸ್ತೆಯ ಬಹು ಪ್ರಮುಖ ಭಾಗವಾದ ಹೊಸ ಗ್ರೀನ್ ಫೀಲ್ಡ್ ರಸ್ತೆಯ ಗುತ್ತಿಗೆ ನೀಡುವ ತಯಾರಿಗಳು ನಡೆಯುತ್ತಲಿದ್ದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರ ಪ್ರಕಾರ ಈ EC20 ರಸ್ತೆಯನ್ನು 2029ರ ಅಂತ್ಯದೊಳಗೆ ಪೂರ್ಣಗೊಳಿಸಲಾಗುವುದು ಎಂದು, ಕೃಷಿ ಮತ್ತು ಕೈಗಾರಿಕಾ ಉತ್ಪನ್ನಗಳನ್ನು ವೇಗವಾಗಿ ಸಾಗಿಸಲು, ವಸ್ತುಗಳ ಸಾಗಣೆ ವೆಚ್ಚವನ್ನು ಕಡಿಮೆ ಮಾಡಲು, ಮಂಗಳೂರಿನ ಬಂದರು ಸಂಪರ್ಕವನ್ನು ಸುಗಮಗೊಳಿಸಲು ಮತ್ತು ನಗರ ಮತ್ತು ಗ್ರಾಮಗಳ ಸಂಪರ್ಕ ವ್ಯವಸ್ಥೆಯನ್ನು ಪ್ರೋತ್ಸಾಹಿಸಲು ಈ ಹಾಸನ ರಾಯಚೂರು ಕಾರಿಡಾರ್ ರಸ್ತೆ ಬಹಳ ಮುಖ್ಯವಾಗುತ್ತದೆ. ಈ ರಸ್ತೆಯ ಎಲ್ಲಾ ಕೆಲಸಗಳು ಸುಗಮವಾಗಿ ನಡೆದು ಅಂದುಕೊಂಡಿರುವ ಗಡುವಿಗಿಂತ ಈ ರಸ್ತೆ ಬೇಗ ಪೂರ್ಣವಾಗಿ ಈ ರಸ್ತೆಯ ಉಪಯೋಗವು ಈ ಭಾಗದ ಸಾರ್ವಜನಿಕರಿಗೆ ಸಿಗುವಂತಾಗಲಿ ಎಂದು ಆಶಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.